ಫಸ್ಟ್ ಲೆವೆಲ್ ದೀಕ್ಷೆ ತೊಗೊಂಡು ಎಷ್ಟು ದಿನ ಆಯ್ತಮ್ಮ? 25 ದಿನ ಆಯ್ತು ಮೇಡಮ್. 25 ದಿನ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾ ಮೇಡಮ್ ಮಾಡ್ತಾ ಇದ್ದೀನಿ. ಓಕೆ. ರೇಖಿ ಸಂಚಾರ, ರೇಖಿ ಅನುಭವ ಏನಾದರೂ ಆಗ್ತಾ ಇದೆಯಮ್ಮ? ಹಾ ಮೇಡಮ್ ಚೆನ್ನಾಗಿ ಆಗ್ತಾ ಇದೆ. ಹೇಗೆ ಅನುಭವ ಆಗುತ್ತಮ್ಮ? ಮೈ ಒಳಗೆಲ್ಲ ಏನೋ ಓಡಾಡ್ದಂಗ ಆಗುತ್ತೆ, ಮತ್ತೆ ಕೈ ಎಲ್ಲ ನಡ್ಕ ಬರುತ್ತೆ ಒಂದೊಂದ್ಸರಿ. ಕೈಯೆಲ್ಲ ವೈಬ್ರೇಷನ್ ಬರುತ್ತೆ, ಬಾಡಿನೆಲ್ಲ ಏನೋ ಎನರ್ಜಿ ಫ್ಲೋ ಆಗೋ ಅಂತ ಅನುಭವ ಆಗುತ್ತೆ. ರೇಖಿ ಪ್ರಾಕ್ಟೀಸ್ ಮಾಡಿದಾಗ, ಮಾಡೋಕೆ ಆರಂಭ ಮಾಡಿದ್ಮೇಲೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ. ಸೊ ಏನು ಅನಿಸುತ್ತೆ ನಂತರ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ನೀವು ಸೆಕೆಂಡ್ ಲೆವೆಲ್ಗೆ ಬಂದಿದ್ದೀರಾ ಅಂದರೆ ಫಸ್ಟ್ ಲೆವೆಲ್ ತೊಗೊಂಡಾದ್ಮೇಲೆ ಸೊ ಅದಕ್ಕಿಂತ ಮುಂಚೆ ಇದ್ದಿದ್ದಕ್ಕೂ ನಿಮ್ಮ ಆಲೋಚನೆ, ತದನಂತರ ನಿಮ್ಮಲ್ಲಿ ಆಗುವಂಥ ಚೇಂಜಸ್ಗಳಿಗೂ ಏನು ಚೇಂಜ್ ಅಂತ ಅನಿಸುತ್ತೆ? ಮುಂದಾಗಿ ಅಂದ್ರೆ ಕೆಟ್ಟ ಆಲೋಚನೆ ಮಾಡ್ತಿದ್ವು, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದೊಂದು ಅನುಮಾನ ಇರೋದು. ಇವಾಗ ಏನಿಲ್ಲ ಮೇಡಮ್, ಮನ್ಸು ನಿರಾಳವಾಗೈತಿ. ಇವಾಗ ಆರಾಮಾಗಿರ್ತೀರ. ಏನಿದೆಯೋ ಇಲ್ವೋ ಭಗವಂತ ಇದ್ದಾನೆ ಅಂತ ಅನ್ಸುತ್ತೆ. ಇವಾಗ ಅವಾಗ ಮುಂದಾಗ ಬಿಸ್ನೆಸ್ ಆಗ್ತಿರ್ಲಿಲ್ಲ, ಇವಾಗ ಈ ದೀಕ್ಷೆ ತಗೊಂಡ್ಮೇಲೆ ಡೈಲಿ 1,000 ಮಾಡ್ತಾ ಇದೀನಿ ಮೇಡಮ್. ಏನ್ ಬಿಸ್ನೆಸ್ ಮಾಡೋದಮ್ಮ? ಟೈಲರಿಂಗ್ ಮಾಡ್ತಾ ಇದೀನಿ ಮೇಡಮ್. ಓ, ಕಂಗ್ರ್ಯಾಚುಲೇಷನ್. ನಾನು ಕೂಡ ಟೈಲರೇ. ನನ್ನ ಪ್ರಥಮ ವೃತ್ತಿ ಬಂದು ಟೈಲರಿಂಗ್ಗೆ. ಓಕೆ ಮೇಡಮ್, ನೆತ್ತಿ ಮೇಲೆ ಇದು ನೆತ್ತಿ ನೋವಾಗುತ್ತೆ, ಮತ್ತೆ ಇದು ಅವಾಗ ದೀಕ್ಷೆ ತಗೊಂಡಾಗಿಂದನೂ ಅಷ್ಟೇ, ಈ ಕತ್ತು ಮತ್ತೆ ನೆತ್ತಿ ಅಂಗಾಲು ಉರಿ, ಪಾದ ಜಾಸ್ತಿ ಉರಿ ಇರುತ್ತೆ. ವಾಟರ್ ಇನ್ಫ್ಯೂರೈಸ್ ಮಾಡಿ ನೀರು ಕುಡಿತಾ ಇದ್ದೀರಾ? ಕುಡಿತಾ ಇದ್ದೀನಿ. ಓಕೆ. ಬೆಳಿಗ್ಗೆ ರಾತ್ರಿ ಹೊತ್ತು ಮಾಡಿ ನೀರನ್ನ ಇದು ಮಾಡಿ ಇರ್ತೀನಿ, ಬೆಳಿಗ್ಗೆ ಸಾಯಂಕಾಲ ತನಕ ಅವನ್ನೇ ಕುಡಿತಾ ಇರ್ತೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಯಾವ ಒಂದು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದ್ರಾ ಅಥವಾ ಸ್ಟೀಲ್ ಚೆಂಬು ಅದನ್ನ ಬಳಸ್ತಾ ಇದ್ದೀರಾ? ಸ್ಟೀಲಿನ ಚೆಂಬಲ್ಲಿ. ಓಕೆ. ಓ, ಗುಡ್ ಅಮ್ಮ. ಓಕೆ. ಇವಾಗ ನಿಮ್ಗೆ ಇನ್ನೊಂದು ಡೇಟ್ ಆದಾಗ ಮೂಲಾಧಾರ ಇಲ್ಲಿ ನೋವಾಗೋದು, ಇವಾಗ ದೀಕ್ಷೆ ತಗೊಳಕ್ಕಿಂತ ಮುಂದಾಗ 5 ದಿನ ಮುಂದಾಗೆ ಆಗಿದ್ದು, ಅವಾಗ ತಿರ್ಗಾ ಮತ್ತೆ ಅವಾಗ್ಲಿಂದ ಹೊಟ್ಟೆ ನೋವಿಲ್ಲ ಮೇಡಮ್, ಜಾಸ್ತಿ ಹೊಟ್ಟೆ ನೋವು ಬರೋದು. ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರ್ತಿತ್ತು. ಈ ಸಲ ದೀಕ್ಷೆ ತಗೊಂಡ ನಂತರ ಈ ಮಂತಲ್ಲಿ ನಿಮ್ಗೆ ಆ ಥರ ಏನೂ ಅನ್ಸಿಲ್ಲ? ಇಲ್ಲ ಮೇಡಮ್, ಟೈಲರಿಂಗ್ ಒಂದ್ ಬ್ಲೌಸ್ ಹೊಲಿಯೋಡಕ್ಕೆ ತೊಡೆಲ್ಲ ನೋವಾಗೋದು, ಬೆಳಿಗ್ಗೆ ಎದ್ದ ತಕ್ಷಣ ಓಡಾಡಕ್ ಆಗ್ತಿರ್ಲಿಲ್ಲ. ಇವಾಗ ಎಲ್ಲ ರಾತ್ರಿ 5 ಗಂಟೆ ಕೂಕೊಂಡ್ರೆ ಸಾಯಂಕಾಲ 5 ಗಂಟೆ ಕೂಕೊಂಡು 9 ಗಂಟೆ ತನಕ ಕಾಲಕ್ಕೆ ತೊಳಿತೀನಿ, ಆದ್ರೆ ನೋವು ಆಗಲ್ಲ ಮೇಡಮ್. ಮುಂದಾಗೆ ಜಾಸ್ತಿ ನೋವಾಗೋದು, ಒಂದ್ ಹೊಲ್ದಿದಂಗೆ ನೋವು ಜಾಸ್ತಿ ಆಗೋದು. ಸೊ ಇವಾಗ ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ಜೊತೆಗೆ ಎನರ್ಜಿ ಕೂಡ ಹೈ ಆಗಿದೆ. ಸೊ ಹೇಳಿದ್ರಿ ಇವಾಗ ನಿಮ್ಮ ಆರೋಗ್ಯದಲ್ಲೇ ನಿಮ್ಗಾಗುವಂಥ ಚೇಂಜಸ್ಸು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಓಕೆ. ಆಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಮತ್ತು ಈ ಸೋಮಾರಿತನ ಅನ್ನೋದು ಕಡಿಮೆ ಆಗುತ್ತೆ. ರೇಖಿ ದೀಕ್ಷೆ ತೊಗೊಂಡ್ರೆ ನಾನು ಏನಕ್ಕೆ ನಿಮಗೆ ಎಂಥ ಆರ್ಥಿಕ ಸಮಸ್ಯೆ ಇದ್ರೂ ಹೊರಗಡೆ ಬರ್ತೀನಿ ಅಂತ ಹೇಳ್ತೀವಿ ಅಂದರೆ, ರೇಖಿ ದೀಕ್ಷೆ ತೊಗೊಂಡು ಅಭ್ಯಾಸ ಮಾಡುವಂಥ ವ್ಯಕ್ತಿ ಸುಮ್ಮನೆ ಕೂರ್ಲಿಕ್ಕೆ ಆಗೋದೇ ಇಲ್ಲ. ಆಕ್ಟಿವ್ ಆಗಿರ್ತಾನೆ, ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿಸ್ಕೊತಾನೆ. ನಾವು ಯಾವ್ದಾದ್ರು ಒಂದು ಕಾರ್ಯದಲ್ಲಿ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಲೈಫ್ ತನ್ನಂತೆ ತಾನೇ ಗ್ರೋತ್ ಆಗುತ್ತೆ. ನಮ್ಮಲ್ಲಿರುವಂಥ ಸೋಮಾರಿತನ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಏನಾದರೂ ಒಂದು ಹರ್ನ್ ಮಾಡೋದಕ್ಕೆ ಓಡಾಡ್ತೀವಿ, ನಾವೇನಾದ್ರು ಮಾಡಬೇಕು ಅಂತ ಓಡಾಡ್ತೀವಿ. ಸೊ 100% ಇವಾಗ ನೀವೇನು ಹೇಳಿದ್ರೆ ಇದೆಲ್ಲವೂ ಕೂಡ 100% ಆಗುತ್ತೆ. ಒಳ್ಳೇದಾಗಲಿ. ಇನ್ನೂ ಕೂಡ ಭಗವಂತ ಚೈತನ್ಯವನ್ನು ಹೆಚ್ಚೆಚ್ಚು ಕೊಡುವಂಥದ್ದಾಗಲಿ, ನಿಮ್ಮ ಒಟ್ಟಿಗೆ ಇನ್ನೂ 10 ಜನಗಳಿಗೆ ಈ ರೇಖಿ ದೀಕ್ಷೆ ತಲುಪುವಂಥದ್ದಾಗಲಿ. ಒಳ್ಳೇದಾಗ್ಲಪ್ಪ. ಓಕೆ. ಇನ್ಯಾರಿದ್ದೀರಾ ಸೆಕೆಂಡ್ ಲೆವೆಲ್? ಸೆಕೆಂಡ್ ಲೆವೆಲ್ ಅಷ್ಟೇನಾ? 3 ಜನನಾ? ಇವರಿದ್ರು ನಯನ, ಆಯ್ತು. ಸಂಧ್ಯಾ ರಾಣಿ ಆಯ್ತು, ಶಿವಲೀಲಾ. ಶಿವಲೀಲಾ ಮೇಡಮ್, ಎಷ್ಟು ದಿನ ಆಯ್ತು ನೀವು ತಗೊಂಡು? 2 ತಿಂಗಳಾಯ್ತು ಮೇಡಮ್. 2 ತಿಂಗಳಾಯ್ತು. ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಮ್ಮ? ಡೈಲಿ 2 ಟೈಮ್ ಮಾಡ್ತೀವಿ. ಓಕೆ. ನೀವು ನನ್ನ ಒಟ್ಟಿಗೆ ಮಾತಾಡಿದ್ರ ಅಂತ ಅನ್ಸುತ್ತಲ್ಲ? ಓಕೆ. ಮಗಳಿಗೂ ಕೊಡಿಸ್ತಾ ಇದ್ದೀನಿ ಅಂದ್ರಲ್ಲ, ಅವರೇನಾ? ಇವತ್ತು ಕೊಡಿಸ್ಬೇಕಂತ ನಿನ್ನೆ ಕೇಳಿದ್ನಿಲ್ಲ ಮೇಡಮ್. ಓಕೆ ಓಕೆ ಓಕೆ. ನಾನು ಅವ್ರದ್ದು ಫೋಟೋ ಕಳ್ಸೋದಿಕ್ಕೆ ಹೇಳಿದೆ. ಓಕೆ, ನೆನಪಾಯ್ತು, ಕಳ್ಸಿದ್ದೀರಾ? ಓಕೆ. ಶಿವಲೀಲಾ ಪೇಮೆಂಟ್ ಆಯ್ತಮ್ಮ? ಇಲ್ಲ ಇಲ್ಲ, ಮಗಳು ಬಂದು ಹೌದು, ಸೊ ಫ್ರೀ ಸರ್ವಿಸ್ ಇರುತ್ತೆ. ಓಕೆ ಸರಿಮ್ಮ. ಓಕೆ. ಶಿವಲೀಲಾ ಅವರೇ, ರೇಖಿ ಸೆನ್ಸ್ ಆಗ್ತಾ ಇದೆಯಾ ನಿಮಗೆ? ಸೆನ್ಸ್ ಆಗ್ತದೆ ಮೇಡಮ್, ನನ್ಗೆ ಹಾಟ್ ಅನಿಸ್ತದೆ ಕೈ ಹಿಡಿದಲ್ಲೆಲ್ಲ. ಈಗೆಲ್ಲ ಮೂಲಾಧಾರ ಚಕ್ರ ಆಮೇಲೆ ಆಜ್ಞಾ ಚಕ್ರ ಎಲ್ಲ ಇದ್ದಲ್ಲೆಲ್ಲ ಹಾಟ್ ಅನಿಸ್ತದೆ ಮೇಡಮ್. ಆಮೇಲೆ ನನ್ಗೆ ಇನ್ನೊಂದು ಇದರಿಂದ ಮೇನ್ ಅಂದ್ರೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಆರೋಗ್ಯ ಸಮಸ್ಯೆ
ಸರ್ ನಮ್ಗೆ ಶುಗರ್ ಪ್ರಾಬ್ಲಮ್ ಇತ್ತು ಮೇಡಮ್, ಮನೆ ಹೇಳಿದ್ನಲ್ಲ ನಿಮ್ಗೆ, ಹ್ಞೂ ಅದು ಈಗ ಕರೆಕ್ಟ್ ಲೆವೆಲ್ ಬಂದೈತಿ ಮೇಡಮ್. ಎಷ್ಟಿತ್ತಮ್ಮ ಶುಗರ್ ನಿಮಗೆ? ನನ್ಗೆ 380 390 ಹಿಂಗ್ ಬರ್ತಿತ್ತು ಮೇಡಮ್. ಓ ಮೈ ಗಾಡ್. ಹಾಂ, ಇವಾಗ ಚೆಕ್ ಮಾಡಿಸಿದ್ರೆ ಎಷ್ಟಿದೆ? ಇವಾಗ 180 ತನಕ ಬಂದೈತಿ ಮೇಡಮ್. ಕಂಗ್ರ್ಯಾಚುಲೇಷನ್. 2 ಮಂತ್ಸಿಗೆ ನೀವು 180 ತೊಗೊಂಡಿದ್ದೀರಾ ಶುಗರ್ ಲೆವೆಲ್ ಅಂತ ಅಂದರೆ, ಸೊ ಇನ್ನು ಹೋಗ್ತಾ 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 ಫುಲ್ ನಾರ್ಮಲೇ ಬರುತ್ತೆ. ಸೊ ಎಲ್ಲವನ್ನ ಟ್ಯಾಬ್ಲೆಟ್ಸ್ ಎಲ್ಲವನ್ನ ಸಂಪೂರ್ಣ ಸ್ಟಾಪ್ ಮಾಡುವಂಥದ್ದೇ ಆಗುತ್ತೆ. ಆಗ್ಬೇಕು ಮೇಡಮ್. 480 ಇದ್ದವರು ಯಾರು, ಅವ್ರ ಹೆಸರು ನಾನು ಮರ್ತೋಗಿದೆ. ಇವಾಗ ರೀಸೆಂಟಾಗಿ ಲೈವ್ ಕ್ಲಾಸ್ನಲ್ಲಿ ಹೇಳಿದ್ರು ಅವರು 480 ಇದ್ದಿದ್ದಂತ ಅವರಿಗೆ. ಇವಾಗ ಡಾಕ್ಟರ್ ಇಲ್ಲ, ಫುಲ್ ಎಲ್ಲ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇದೆ, ನಿಮ್ಗೆ ಟ್ಯಾಬ್ಲೆಟ್ಸೇ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಸಾಮಾನ್ಯ ವಿಡಿಯೋ ನೋಡಿರ್ತೀರ ಅಂತ ಅನ್ಕೊಂತೀನಿ, ಚಾನಲಲ್ಲಿ ಬಂದಿತ್ತು. ಸೊ ಸಾಕಲ್ವಾ? ಸಾಕ್ ಮೇಡಮ್. ಇನ್ನೊಂದ್ ಮೇಡಮ್, ಇದನ್ನ ಏನೋ ಮಾತಾಡ್ಲಿಕ್ಕೆ ಧೈರ್ಯ ಬಂದೈತೆ, ಅದೊಂದು ನನಗೆ ಬಹಳ ಖುಷಿ ಇದೆ ಮೇಡಮ್. ಯಾಕಂದ್ರೆ ನಮ್ಗೆ ಬಹಳ ಅಧೈರ್ಯ, ಯಾರ ಜೋಡಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಎಲ್ಲಾ ಜೋಡಿ ಹೆದರಿಕೆ ಇರ್ತೀರಿ ಮೇಡಮ್. ಇವಾಗ ಏನೋ ಕಾನ್ಫಿಡೆನ್ಸ್ ರೀ ಮಾತಾಡ್ಲಿಕ್ಕೆ ಕಾನ್ಫಿಡೆನ್ಸ್. ನನ್ಗೆ ಬಹಳ ಖುಷಿ. ಓಕೆ. ಮತ್ತೆ ಕಾನ್ಫಿಡೆನ್ಸ್ ಜೊತೆಗೆ ಏನೇ ಮಾತಾಡಬೇಕು ಅಂದ್ರೂ ಆಲೋಚನೆ ಮಾಡಿ ಮಾತಾಡ್ತೀವಿ. ಫಸ್ಟು ಯಾರು ಏನೇ ಮಾತಾಡಿದ್ರು ಸಡನ್ ಟ್ರಿಗರ್ ಆಗುವಂಥದ್ದು ಇರುತ್ತೆ. ಇಲ್ಲಿಗೆ ಬಂದಮೇಲೆ ಯಾವುದೇ ಮಾತನ್ನು ಕೂಡ ಅಷ್ಟು ತುಂಬ ಸೂಕ್ಷ್ಮವಾಗಿ ಯಾರೂ ತಗೊಳ್ಳಲ್ಲ. ಇರಲಿ ಪರವಾಗಿಲ್ಲ ಬಿಡು. ಸೊ ಯಾವುದೇ ಒಂದು ಸಮಸ್ಯೆನ ಹೊಳವಕ್ಕೂ ನೋಡುವಂಥದ್ದಾಗತ್ತೆ, ಚೇಂಜ್ ಆಗುತ್ತೆ ಮೈಂಡ್ ಸೆಟ್. ಓಕೆ. ಇವಾಗ ನಿಮ್ಮದು ಸೆಕೆಂಡ್ ಲೆವೆಲ್ ಅಲ್ವಾ? ಸೊ 4 ಜನ ಮುಗೀತಾ? ಸೆಕೆಂಡ್ ಲೆವೆಲ್ ಅವ್ರು ಮುಗೀತಾ? ಕಂಪ್ಲೀಟ್. ಓಕೆ. ಇವಾಗ ಎಲ್ಲರೂ ಕೂಡ ಸೆಕೆಂಡ್ ಲೆವೆಲ್ ಅವ್ರಿಗೆ ಒಂದು ವಿಡಿಯೋ ಆನ್ ಮಾಡಿಬಿಟ್ಟು ಹ್ಯಾಂಡ್ ರೈಸ್ ಮಾಡಿ ಈ ರೀತಿ. ಸೆಕೆಂಡ್ ಲೆವೆಲ್ ಅವ್ರು ಮಾತ್ರ ಕಾರ್ಡ್ ಕ್ರಿಯೇಷನ್ಸ್ಗೆ, ಆಯಿತಾ? 7 ಚಕ್ರಗಳಿಗೂ ಕಷ್ಟಪಟ್ಟು ಸಸಿಯನ್ನು ನೆಟ್ಟಿದ್ದೀನಿ. ಈ ಗಿಡಕ್ಕೆ ನೀರು ಹಾಕೋ ಕೆಲಸ ಯಾರ್ದು? ಪ್ರತಿದಿನ ದಯವಿಟ್ಟು ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಯಾರಾದರೂ